ಕಾಲ್ತುಳಿತ ನಡೆದಂತಹ ಸ್ಥಳಕ್ಕೆ ಸಿಐಡಿ ಟೀಮ್ ಭೇಟಿ ಕೊಟ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ. ದುರಂತ ನಡೆದಂತಹ ಸ್ಥಳವನ್ನು ಸಿಐಡಿ ಟೀಮ್ ಪರಿಶೀಲನೆ ನಡೆಸಿದೆ. ಸಿಐಡಿ ಎಸ್ಪಿ ಶುಭನ್ವಿತಾ ನೇತೃತ್ವದಲ್ಲಿ ಈಗ ಇನ್ವೆಸ್ಟಿಗೇಷನ್ ಆರಂಭ ಆಗಿದೆ. ಗೇಟ್ ನಂಬರ್ 7, 19, 18, 21 ಬಳಿ ತಲಾಶ್. ಸಿಸಿಟಿವಿ ಪರಿಶೀಲನೆ, ಕೆಎಸ್ಸಿಎ ಹೇಳಿಕೆಯನ್ನು ಪಡೆಯೋದಕ್ಕೂ ಕೂಡ ಸಿಐಡಿ ಟೀಮ್ ಮುಂದಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತದ ಪ್ರಕರಣ, 11 ಜನ ಸಾವು. ಸಿಐಡಿ ಹೆಗಲಿಗೆ ತನಿಖೆಯ ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರ ಹಾಕಿದೆ. ನಿನ್ನೆ ಅಧಿಕೃತವಾಗಿ ಪೊಲೀಸರು ಕೇಸ್ ಫೈಲನ್ನು ಸಿಐಡಿಗೆ ವರ್ಗಾವಣೆ ಮಾಡಿದ್ದಾರೆ. ಇವತ್ತಿನಿಂದ ಸಿಐಡಿ ಚಾರ್ಜ್ ಅನ್ನು ತೆಗೆದುಕೊಂಡಿದೆ. ಮೊದಲ ಹಂತವಾಗಿ ಘಟನೆ ನಡೆದಂತಹ ಸ್ಥಳವನ್ನು ಪರಿಶೀಲನೆ ನಡೆಸುವಂತಹ ಕೆಲಸ ಆಗಿದೆ. ಘಟನೆ ನಡೆದಂತಹ ಸ್ಥಳದ ಸುತ್ತಮುತ್ತ ಇದ್ದಂತಹ ಸಿಸಿಟಿವಿ ಫುಟೇಜನ್ನು ಕಲೆಕ್ಟ್ ಮಾಡುವಂತಹ ಕೆಲಸ ಆಗಿದೆ. ಅದರ ಜೊತೆಗೇನೆ ಸಿಐಡಿ ಅಧಿಕಾರಿಗಳು ಒಂದಿಷ್ಟು ಜನರನ್ನು ವಿಚಾರಣೆಗೂ ಕೂಡ ಒಳಪಡಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಈಗಾಗಲೇ 4 ಜುಡಿಷಿಯಲ್ ಕಸ್ಟಡಿಗೆ ಕೊಡಲಾಗಿದೆ. ನಾಳೆ ಅವರನ್ನು ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆಯೋದಕ್ಕೂ ಕೂಡ ಪ್ಲಾನ್ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಮುರಳಿ, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಸಿಐಡಿ ಇನ್ವೆಸ್ಟಿಗೇಷನ್ ಅನ್ನು ಅಧಿಕೃತವಾಗಿ ಆರಂಭಿಸಿದೆ. ಹೇಗೆ ಸಾಗ್ತಾ ಇದೆ? ಮೊದಲ ಹಂತದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ? ಪ್ರೇಮ್, ಏನಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನೆಗೆ ಪ್ರಮುಖವಾದ ಕಾರಣ ಏನು, ಜೊತೆಗೆ ಅದರಲ್ಲಿ ಇರುವಂತ ತಪ್ಪಿತಸ್ಥರು ಯಾರು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುವಂತಷ್ಟು ಪ್ರಯತ್ನಗಳನ್ನ ಸಿಐಡಿ ಅಧಿಕಾರಿಗಳು ತಮ್ಮ ತನಿಖೆಯನ್ನ ಮಾಡ್ಬೇಕಾರಂತದ್ದು. ಅದಕ್ಕೆ ಪೂರಕವಾದ ಟೆಕ್ನಿಕಲ್ ಎವಿಡೆನ್ಸ್ ಅಂತ ಅಂದ್ರೆ ಅದು ಸಿಸಿಟಿವಿ ಫುಟೇಜಸ್ಗಳು. ಆ ಸಿಸಿಟಿವಿ ಫುಟೇಜಸ್ ಗಳನ್ನ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಪಡೆದುಕೊಳ್ಬೇಕು. ಜೊತೆಗೆ ಅದನ್ನ ಸಂಪೂರ್ಣವಾಗಿ ಪರಿಶೀಲನೆಯನ್ನ ಮಾಡ್ಬೇಕಾಗತ್ತೆ. ಬೆಳಗ್ಗೆ 10 ಗಂಟೆಯಿಂದ ಆದಂತ ಘಟನಾವಳಿ, 10 ಗಂಟೆಯಿಂದ ಸರಿಸುಮಾರು ಸಂಜೆ 5 ಗಂಟೆ ತನಕನೂ ಆದಂತ ಘಟನಾವಳಿ ಏನಿತ್ತು, ಘಟನಾವಳಿಯ ಸಂಪೂರ್ಣ ಸಿಸಿಟಿವಿ ಫುಟೇಜ್ ಅದರಲ್ಲೂ ಕೂಡ 21 ಗೇಟ್ ನಲ್ಲಿ ಪರಿಶೀಲನೆಯನ್ನ ಮಾಡಬೇಕು. ಅದಕ್ಕೋಸ್ಕರ ಪ್ರತ್ಯೇಕವಾಗಿ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಒಂದು ಪ್ರತ್ಯೇಕ ಕೊಠಡಿಯನ್ನ ಪಡೆದುಕೊಳ್ಳುವಂಥದ್ದು. ಕೊಠಡಿಯನ್ನ ಪಡೆದುಕೊಂಡು ಅಲ್ಲಿಯೇ ಅದನ್ನ ಸಂಪೂರ್ಣವಾಗಿ ಪರಿಶೀಲನೆ ಮಾಡಲಿಕ್ಕೆ ಎಲ್ಲ ರೀತಿಯ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಅಧಿಕೃತವಾಗಿ ಇವತ್ತು ಸಿಐಡಿ ಅಧಿಕಾರಿಗಳು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬಂದಿರುವಂತದ್ದು. ಅದಕ್ಕೆ ಪೂರಕವಾದ ಏನು ಒಂದಷ್ಟು ದಾಖಲಾತಿಗಳಿರ್ಬೋದು, ಜೊತೆಗೆ ಒಂದಷ್ಟು ಸಿಸಿಟಿವಿ ಫುಟೇಜಸ್ ನ ಪರಿಶೀಲನೆ ಮಾಡ್ಬೇಕಾಗಿರುವಂತ ಒಂದು ಕೊಠಡಿಯನ್ನ ಪಡೆದುಕೊಳ್ಳುವಂತ ಒಂದಷ್ಟು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಸೋಮವಾರದ ಬಳಿಕ ಇನ್ನೊಂದಷ್ಟು ಮಾಹಿತಿಗಳನ್ನ ಕಲೆ ಹಾಕ್ತಾರೆ, ಜೊತೆಗೆ ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ಳುವಂಥದ್ದು. ಸದ್ಯಕ್ಕೆ ಪ್ರಾಥಮಿಕ ಹಂತದ ತನಿಖೆಗಳೇನಿತ್ತು ಆ ತನಿಖೆಯನ್ನ ಈಗ ಸಿಐಡಿ ಪ್ರಾರಂಭ ಮಾಡಿರುವಂತದ್ದು. ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.